ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರತಿಭಾ ಅಂತ. ನಾನು ಅಮೇರಿಕಾದ ಪೋರ್ಟ್ಲೆಂಡ್ ಅನ್ನೋ ಸಿಟಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ನನಗೊಬ್ಳು 1 ವರ್ಷದ ಪುಟ್ಟು ಮಗಳಿದ್ದಾಳೆ. ಅವಳ ಹೆಸರು ಮಾನ್ವಿ ಅಂತ. ಇವತ್ತಿಗೆ ಅವಳು ಹುಟ್ಟಿ 1 ವರ್ಷ ಆಯಿತು. ಅಂದರೆ ಜೂನ್ 22 ಅವಳದು ಫಸ್ಟ್ ಬರ್ತ್ಡೇ. ಆವತ್ತಿನ ದಿನ ಮನೆಯಲ್ಲೇ ಪೂಜೆ ಮಾಡಿ, ನಮ್ಮನೆಗಳಲ್ಲೆಲ್ಲ ಇರೋ ಸಂಪ್ರದಾಯದ ಪ್ರಕಾರ ಆರತಿ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮ ಮನೆ ಹತ್ರ ನಾವು ಯಾವಾಗಲೂ ಹೋಗೋ ಜೈ ಹನುಮಾನ್ ಟೆಂಪಲ್ ಅಂತ ಇದೆ, ಅದೇ ಟೆಂಪಲ್ಗೆ ಹೋಗಿ ಬಂದ್ವಿ. ಹಾಗೆ ನಮ್ಮ ಮಗಳ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿದ್ವಿ. ಅಮೇರಿಕದ ಯಾವುದೇ ದೇವಸ್ಥಾನಕ್ಕೆ ನೀವು ಹೋದ್ರೂ ಯಾವಾಗಲೂ ಒಂದೇ ದೇವರು ಇರೋದಿಲ್ಲ, ಎಲ್ಲ ದೇವರೂ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನನ್ನ ಮಗಳಿಗೆ ದೇವಸ್ಥಾನ ಅಂದರೆ ಅದೇನೋ ಎಕ್ಸೈಟ್ಮೆಂಟ್, ಅದೇನೋ ಡಿವೋಷನ್. ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಭಜನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ದೇವ್ರಿಗೆ ನೋಡಿ ಕೈ ಮುಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಐ ಥಿಂಕ್ ಎಲ್ಲ ಮಕ್ಕಳಿಗೂ ಇರುತ್ತೆ ಅನಿಸುತ್ತೆ. ಇವಳಿಗೂ ಕೂಡ ಹಾಗೆ ತುಂಬ ಎಕ್ಸೈಟ್ಮೆಂಟ್. ದೇವಸ್ಥಾನಕ್ಕೆ ಬಂದಿದ ತಕ್ಷಣ ದೇವ್ರುಗಳನ್ನು, ಆಮೇಲೆ ಅಲ್ಲಿನ ಗಂಟೆ ಶಬ್ದನ, ಇದನ್ನೆಲ್ಲ ತುಂಬ ಆಲಿಸ್ತಾ ಇರ್ತಾಳೆ. ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಎಲ್ಲದನ್ನು ಗಮನಿಸ್ತಾ ಇರ್ತಾಳೆ. ನಾನು ಆವಾಗಲೇ ಹೇಳಿದ್ನಲ್ವ, ಅಮೇರಿಕಾದ ದೇವಸ್ಥಾನದಲ್ಲಿ ಒಂದೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿರೋದಿಲ್ಲ. ಆವಾಗಲೇ ಆಂಜನೇಯ ಸ್ವಾಮಿನ ನೋಡಿದ್ವಿ. ಇವಾಗ ಸಾಯಿಬಾಬಾ ದೇವರನ್ನು ಕೂಡ ಅಲ್ಲೇ ಕೂರಿಸಿದ್ದಾರೆ. ಹಾಗೆ ಅಲ್ಲೇ ಪಕ್ಕದಲ್ಲಿ ಗಣಪತಿ, ಬಾಲಾಜಿ, ನವಗ್ರಹ, ಶಿವ ಎಲ್ಲ ವಿಗ್ರಹಗಳು ಕೂಡ ಇಟ್ಟಿರ್ತಾರೆ. ಬರ್ತ್ಡೇ ಇದ್ದಿದ್ದು ಸ್ಯಾಟರ್ಡೇ. ನಾವು ಪಾರ್ಟಿನ ಸಂಡೇ ಆರ್ಗನೈಸ್ ಮಾಡಿದ್ವಿ. ಯಾಕೆಂದರೆ ಬರ್ತ್ಡೇ ದಿನಾನೇ ಪಾರ್ಟಿ ಎಲ್ಲ ಇಟ್ಕೊಂಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬರೋದು ಸ್ವಲ್ಪ ಪೀಸ್ಫುಲ್ಲಾಗಿ ಇರ್ತಿರ್ಲಿಲ್ಲ, ತುಂಬ ಬ್ಯುಸಿಯಾಗಿರ್ತಿದ್ವಿ ಎಲ್ಲರೂ. ಅದಕ್ಕೆ ನಾವು ನೆಕ್ಸ್ಟ್ ಡೇ ಪಾರ್ಟಿ ಆರ್ಗನೈಸ್ ಮಾಡೋಣ ಅಂದ್ಕೊಂಡು ನೆಕ್ಸ್ಟ್ ಡೇ ಪಾರ್ಟಿ ಇಟ್ಕೊಂಡಿದ್ವಿ. ಲಾಸ್ಟ್ ವಿಡಿಯೋದಲ್ಲೇ ನೀವು ನೋಡಿರ್ತೀರ ಹೇಗೆ ನಾವು ಈ ಡೆಕಾರ್ನೆಲ್ಲ ರೆಡಿ ಮಾಡಿದ್ವಿ ಅಂತ. ನಾವು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರಿಂದ ಏನು ನಮಗೆ ಆವತ್ತು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾವು ಆರಾಮಾಗಿ ಎಲ್ಲರೂ ರೆಡಿ ಆದ್ವಿ. ಇವೆಂಟ್ ಈವ್ನಿಂಗ್ ಇದ್ದಿದ್ದರಿಂದ ಅವಳಿಗೆ ಮಧ್ಯಾಹ್ನ ಚೆನ್ನಾಗಿ ಮಲಗಿಸಿದ್ವಿ, ಸೊ ದ್ಯಾಟ್ ಅವಳಿಗೆ ಈವ್ನಿಂಗ್ ಇರಿಟೇಷನ್ ಆಗಬಾರ್ದು ಅಂತ ಹೇಳಿ. ಆದರೂ ಮಕ್ಕಳನ್ನ ರೆಡಿ ಮಾಡೋದು ತುಂಬ ಚಾಲೆಂಜಿಂಗ್ ಟಾಸ್ಕ್. ಯಾಕೆಂದರೆ ಅವರಿಗೆ ಬಟ್ಟೆ ಹಾಕೋದು, ತಲೆ ಬಾಚಿಸ್ಕೊಳ್ಳೋದು ಇದೆಲ್ಲ ಇರಿಟೇಷನ್ ಅಲ್ವಾ. ಫ್ರೀಯಾಗಿ ಹಾಗೆ ಬಿಡೋದು ಇಷ್ಟ. ಅದಕ್ಕೆ ಸ್ವಲ್ಪ ಟೈಮ್ ತೊಗೋತು ಅವಳಿಗೆ ರೆಡಿ ಮಾಡೋದಕ್ಕೆ. ಆದರೂ ಅವಳು ತುಂಬ ಕಾಮ್ ಬೇಬಿನೇ, ಅವಳು ತುಂಬ ಟ್ರಬಲ್ ಮಾಡೋದಿಲ್ಲ. ನಮಗೆ ಯಾವಾಗ್ಲೂ ಅಳೋದು ಅಥವಾ ಇರಿಟೇಷನ್ ಮಾಡ್ಕೊಳ್ಳೋದು ಈ ಥರ ಮಾಡೋದಿಲ್ಲ. ಸೊ ಆ ವಿಷಯದಲ್ಲಿ ನಾವು ತುಂಬಾ ಲಕ್ಕಿ. ಆರಾಮಾಗೆ ನಮಗೆ ಕೋಆಪರೇಟ್ ಮಾಡ್ತಾಳೆ. ಆ್ಯಕ್ಚುಲಿ ಅವತ್ತು ಎಲ್ಲರ ಜೊತೆ ಖುಷಿಯಾಗಿ ಹೋದ್ಲು, ಮಕ್ಕಳ ಜೊತೆ ಆಟ ಆಡ್ಕೊಂಡ್ಲು. ನಮಗೆ ಯಾವುದೇ ರೀತಿ ಟ್ರಬಲ್ ಕೂಡ ಆಗಲಿಲ್ಲ. ಇಲ್ಲಿ ಸನ್ಸೆಟ್ ಆಗೋದು 9-9:30 ಆಗುತ್ತೆ. 6ಗೆ ಆ್ಯಕ್ಚುಲಿ ತುಂಬ ಬಿಸಿಲಿರುತ್ತೆ. ಅದಕ್ಕೆ ನಾವು ಇವೆಂಟ್ನ 7-7:30 ಅಲ್ಲಿ ಇಟ್ಕೊಂಡಿದ್ವಿ. ಎಲ್ಲ ಫ್ರೆಂಡ್ಸ್ 7-7:30 ಅಷ್ಟೊತ್ತಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಯ್ ಅನುಷಾ. Hey, happy birthday, Anusha. Hi, auntie.
మీకు మాన్వి ಲಾಸ್ಟ್ ವಿಡಿಯೋದಲ್ಲಿ ನಾವು ಕೇಕ್ನ ಆರ್ಡರ್ ಮಾಡೋದಕ್ಕೆ ಹೋಗಿದ್ವಲ್ಲ, ಇದೇ ಕೇಕ್ ನಾವು ಆರ್ಡರ್ ಮಾಡಿದ್ದು, ಡ್ರೆಸ್ ಲೆಚರ್ಸ್. First time in my vlog. Where were you? Where were you all these days? Just went to India. Okay. ಇನ್ನು ಗೆಸ್ಟ್ಸ್ ಬರ್ತಾ ಇದ್ರು. ಸೊ ಅಷ್ಟರಲ್ಲಿ ಫ್ಯಾಮಿಲಿ ಫೋಟೋಶೂಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಫೋಟೋಗ್ರಾಫರ್ ನಮ್ಮನ್ನ ಹೊರಗಡೆ ಕರ್ಕೊಂಡು ಬಂದರು. ನಾವಿವಾಗ ನಮ್ಮದು ಫ್ಯಾಮಿಲಿ ಫೋಟೋಶೂಟ್ ಮಾಡ್ಕೋತಾ ಇದ್ದೀವಿ. ಇದು ನಮ್ಮ ಕಮ್ಯುನಿಟಿ. ಅಮೇರಿಕಾ ಕಮ್ಯುನಿಟಿಗಳೆಲ್ಲ ಹೇಗಿರುತ್ತೆ, ಹೇಗೆ ಇಷ್ಟು ಕ್ಲೀನಾಗೆ ಇಷ್ಟು ಚೆನ್ನಾಗಿ ಕಮ್ಯುನಿಟಿನ ಮೇಂಟೈನ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಸಪ್ರೇಟ್ ಒಂದು ವಿಡಿಯೋ ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ತಪ್ಪದೆ ನೋಡಿ. ಈಗ ತೆಗೆಸ್ಕೊತಾ ಇರೋ ಪಿಕ್ಚರ್ಸ್ನೆಲ್ಲ ನಾನು ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡೋದನ್ನು ಮಿಸ್ ಮಾಡಬೇಡಿ. ನನ್ನ ಪ್ರಕಾರ ಲೈಫ್ ಈಸ್ ಆಲ್ ಅಬೌಟ್ ಹ್ಯಾಪಿನೆಸ್. ಜೀವನನ ಪ್ರತಿದಿನ ಹೇಗೆ ನಾವು ಖುಷಿಯಾಗಿಟ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಹೀಗೆ ನಮಗೆ ಫ್ರೆಂಡ್ಸು ಫ್ಯಾಮಿಲಿನ ಎಲ್ಲರನ್ನೂ ಮೀಟ್ ಮಾಡಿದ್ರೆ ಖುಷಿ ಆಗುತ್ತೆ. ಅದಕ್ಕೆ ನಾವು ಏನಾದರೂ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಿರ್ತೀವಿ ಅಥವಾ ಮೀಟ್ ಮಾಡ್ತಾ ಇರ್ತೀವಿ. ನನ್ನ ಮಗಳು ಬಂದಮೇಲಂತೂ ಸೆಲೆಬ್ರೇಷನ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಮಾನ್ವಿಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ. ಮಕ್ಕಳು ಜಾಸ್ತಿ ಇದ್ದರೆ ಅವಳು ಆ್ಯಕ್ಚುಲಿ ನಮ್ಮ ಹತ್ರ ಬರೋದೇ ಇಲ್ಲ. ಮಕ್ಕಳು ಜೊತೆನೇ ಆಟ ಆಡ್ಕೊಂಡಿರ್ತಾಳೆ, ಡ್ಯಾನ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಕಿರ್ಚಾಡ್ಕೊಂಡು ಖುಷಿಯಾಗಿರ್ತಾಳೆ. ಅವಳನ್ನ ಕೇಕ್ ಪಕ್ಕ ಕೂರಿಸಿ ಒಂದು ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಆಗ್ತಿದೆ ಅಲ್ವಾ ಅವಳ ಡ್ರೆಸ್ಸು ಮತ್ತು ಕೇಕ್ ಎರಡು.
ಈಗ ಕೇಕ್ ಕಟಿಂಗ್ ಟೈಮ್. ಬರ್ತ್ಡೇಸ್ ಎಲ್ಲ ಮಾಡೋದೇ ಮಕ್ಕಳಿಗೋಸ್ಕರ ಅಲ್ವಾ? ನೋಡಿ ಎಲ್ಲ ಮಕ್ಕಳು ಎಷ್ಟು ಎಕ್ಸೈಟೆಡ್ ಆಗಿ ಕೇಕ್ ಕಟಿಂಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಇನ್ವಿಟೇಷನ್ನ ಆಕ್ಸೆಪ್ಟ್ ಮಾಡಿ ನಮ್ಮ ಮಗಳ ಹುಟ್ಟುಹಬ್ಬದ ಖುಷಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಸಿಂಗ್ ಅಸ್ ವಿತ್ ಯೋರ್ ಪ್ರೆಸೆನ್ಸ್. ಈ ವಿಡಿಯೋದ ಕೊನೆಯಲ್ಲಿ ನಾವು ಕಳೆದಂತಹ ಪ್ರತಿಯೊಂದು ಖುಷಿಯಾದ ಕ್ಷಣಗಳನ್ನು ಅಟ್ಯಾಚ್ ಮಾಡಿದ್ದೀನಿ. ನೋಡೋದನ್ನು ಮರಿಬೇಡಿ, ಹೇಗಿದೆ ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ. ಹೇಗೆ ಅನಿಸ್ತಿದೆ ನಿಮಗೆಲ್ಲ ನಮ್ಮ ಮಗಳ ಮೊದಲನೇ ಹುಟ್ಟುಹಬ್ಬದ ಆಚರಣೆ?
ಹೇಗನ್ನಿಸ್ತು ಇವತ್ತಿನ ಈ ವಿಡಿಯೋ? ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್. ಅದು ಸರಿ, ಫೋಟೋಸ್ ಇನ್ನೂ ಇದೆ, ನೋಡೋದನ್ನು ಮರಿಬೇಡಿ. ಬಾಯ್.